ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ನಿನ್ನೆ NTA ಶಾಕಿಂಗ್ ಅನ್ನೋ ಹಾಗೆ ಏನೂ ಇನ್ಫಾರ್ಮೇಷನ್ನೇ ಇಲ್ಲದೇ KCET ಅವರ ಹಾಗೆ ಒಂದು ಶಾಕಿಂಗ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಆ ಒಂದು ರಿಸಲ್ಟನ್ನು ನೀವು NTA ನೀಟ್ ವೆಬ್ಸೈಟಲ್ಲಿ ಹೋಗಿಬಿಟ್ರೆ ಸೊ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ರಿಸಲ್ಟ್ ಬರ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮ್ಮ ರಿಸಲ್ಟನ್ನು ನೋಡ್ಕೊಂಡಿದ್ದೀರಿ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಈ ನೀಟ್ ರಿಸಲ್ಟಲ್ಲಿ ಇರುವಂಥ ಶಾಕಿಂಗ್ ನ್ಯೂಸ್ಗಳು. ಅಂದರೆ ಎಲ್ಲಾದರೂ ಸ್ಕ್ಯಾಮ್ ಆಗ್ತಾ ಇದೆಯಾ ಅಥವಾ ಏನಾಗ್ತಾ ಇದೆ NTA ಎಲ್ಲರಿಗೂ ಕೂಡ ಡೌಟ್ ಬರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ನಾನು ಯಾವುದೇ ಒಂದು ಏಜೆನ್ಸಿಯನ್ನು ದೂರ್ತಾ ಇಲ್ಲ, ಬಟ್ ಇಂತಹ ಏಜೆನ್ಸಿಗಳಿಂದ ಯಾವುದೇ ರೀತಿಯ ತಪ್ಪುಗಳು ಆಗಬಾರ್ದು. ಯಾಕಂದರೆ ವಿದ್ಯಾರ್ಥಿಗಳು 2 ವರ್ಷ 3 ವರ್ಷ ಕಷ್ಟಪಟ್ಟು ಬೆವರು ಹರಿಸಿ ರಕ್ತ ಹರಿಸಿ ಓದಿರ್ತಾರೆ ಕುತ್ಕೊಂಡು. ಸೊ ಅಂತಹ ವಿದ್ಯಾರ್ಥಿಗಳ ಒಂದು ಮನಸ್ಸಿಗೆ ಬೇಜಾರಾಗಬಾರ್ದು. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಒಂದು ಧೈರ್ಯವನ್ನು ತುಂಬಲೇಬೇಕು. ಸೊ ಬಟ್ ಈ ಒಂದು ಕೆಲಸ ಇಂತಹ ಏಜೆನ್ಸಿಗಳಿಂದ ಆಗಬೇಕು. ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೂ ಕೂಡ ಕರೆಕ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಬಟ್ ಆ್ಯಸ್ ಅ ಕಾಮನ್ ಮ್ಯಾನ್, ಕಾಮನ್ ಸ್ಟೂಡೆಂಟ್, ಕಾಮನ್ ಪರ್ಸನ್ ಕೆಲವೊಂದಷ್ಟು ಡೌಟ್ಸ್ಗಳು ಏನಿದೆ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ನಿಮಗೂ ಎಸ್ ಅಂತ ಅನಿಸಿದರೆ ದಯವಿಟ್ಟು ಆನ್ಸರ್ ಕೊಡಿ. ಬಟ್ ಯಾವುದೇ ಡಿಸಿಷನನ್ನು ಪ್ಯಾನಿಕಲ್ಲಿ ಇಟ್ಟುಕೊಂಡು ಬೇಜಾರಾಗಿಕೊಂಡು ನನ್ನ ರ್ಯಾಂಕ್ ಭಾಳ ಬಂದುಬಿಟ್ಟಿದೆ, ಮಾರ್ಕ್ಸ್ ಕಡಿಮೆ ಆಗಿದೆ ಅನ್ನೋ ಒಂದು ಬೇಜಾರಿನಿಂದ ಡಿಸಿಷನ್ ತೆಗೆದುಕೊಳ್ಳೋದು ಹೋಗಬೇಡಿ. ಯಾಕಂದರೆ ಯಾವುದೂ ಡಿಸಿಷನ್ಗಳು ನಮಗೆ ಹೆಲ್ಪ್ ಆಗೋದಿಲ್ಲ. ನಾವು ಬಹಳ ಕಷ್ಟದ ಸಮಯದಲ್ಲಿ ಪೇಷನ್ಸನ್ನು ಇಟ್ಟುಕೊಂಡು ಶಾಂತಿಯನ್ನು ಇಟ್ಟುಕೊಂಡು ಇರಲೇಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಬಟ್ ಈ ವರ್ಷದ ಒಂದು ರ್ಯಾಂಕ್ ಬಗ್ಗೆ, ರಿಸಲ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಶಾಕಿಂಗ್ ಇದೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಆಲ್ ಇಂಡಿಯಾ ರ್ಯಾಂಕಿನಲ್ಲಿ 2.5 ಪಟ್ಟು 3 ಪಟ್ಟು ರ್ಯಾಂಕಿಂಗ್ಗಳು ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಯಾವ ಮಾರ್ಕ್ಸಿಗೆ 40,000 ರ್ಯಾಂಕ್ ಬಂದಿತ್ತು, ಸೊ ಈ ವರ್ಷ ಅದೇ ಮಾರ್ಕಿಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ 1,20,000 ರ್ಯಾಂಕ್ ಬಂದಿದೆ. ಸೊ ಯಾರೂ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂತಹ ರಿಸಲ್ಟ್ ಬಂದಿದೆ. ಸೊ ಹಾಗಾದರೆ ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಆಯಿತಾ? ವಿದ್ಯಾರ್ಥಿಗಳು ಈ ಮಟ್ಟಿಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಾ? ಸೊ ಗೊತ್ತಿಲ್ಲ, ಆನ್ಸರ್ ಅಂತೂ ಇಲ್ಲ. ಬಟ್ ರ್ಯಾಂಕ್ಗಳು ಮಾತ್ರ ಬಹಳ ಶಾಕಿಂಗ್ ಆಗ್ತಾ ಇದೆ. ಸೊ ಇರಲಿ, ಬಟ್ ಈ ಒಂದು ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಕರ್ನಾಟಕದವನಾಗಿಬಿಟ್ಟು ನನ್ನ ಒಂದು ರ್ಯಾಂಕಿಂಗ್ 600 ಮಾರ್ಕ್ಸಿಗೇನೆ ನನ್ನ ಒಂದು ರ್ಯಾಂಕಿಂಗ್ 70,000 ಬರ್ತಾ ಇದೆ, 80,000 ಬರ್ತಾ ಇದೆ ಅಂತ ಅಂದರೆ ನಾನು ಕಂಪ್ಲೀಟಾಗಿ ನನ್ನ ಕಾನ್ಫಿಡೆನ್ಸನ್ನೇ ಕಳ್ಕೊಂಡು ಸೊ ಕುತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಸಿಕ್ಕಿರುವಂಥದ್ದು ಆಲ್ ಇಂಡಿಯಾ ರ್ಯಾಂಕ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗೋರಿಗೆ ಸರಿ ಅಂತ ಅನ್ನಿಸ್ತದೆ. ಸೊ ಅರ್ಥ ಆಗದೇ ಇರೋರಿಗೆ ಇವನೇನು ಹೇಳ್ತಾ ಇದನ್ನು ಬಿಡೋ ಅಂತ ಅನ್ನಿಸ್ತದೆ. ನನಗೇನು ಬೇಜಾರಿಲ್ಲ, ನಿಮಗೇನು ಮನಸ್ಸಿಗೆ ಬರ್ತದೆ ಅದನ್ನು ಹೇಳ್ಕೊಳ್ಳಿ. ಆದರೆ ಇರೋವಂಥ ರಿಯಾಲಿಟಿಯನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಆ ಒಂದು ರ್ಯಾಂಕಿನಲ್ಲಿ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಬರೀ ಕರ್ನಾಟಕದವರು ಅಷ್ಟೇ ಅಲ್ಲ. ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿರುವಂಥ ಮೆಡಿಕಲ್ ಕಾಲೇಜಸ್ಗಳ 85% ಕೋಟಾದಲ್ಲಿ ಕರ್ನಾಟಕದವರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಹೊರತು ಸೊ ಬೇರೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನಿನ್ನೆಯ ರಿಸಲ್ಟ್ ಯಾವ ರೀತಿ ಆಗಿಬಿಡ್ತು ಅಂದರೆ, ಯಾವ ರೀತಿ ಎಕ್ಸಿಟ್ ಪೋಲ್ ಫಲಿತಾಂಶ BJP ಅವರಿಗೆ 350, 380, 400 ಬರ್ತದೆ ಅಂತ ಹೇಳಿ ಸೊ ಈಗ 290, 300ಗೆ ಬಂದು ನಿಂತ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಎಲ್ಲ ಎಜುಕೇಷನಿಸ್ಟ್ ಆಗಿರ್ಬೋದು, ಯಾರ್ಯಾರು ಕಟ್ ಆಫ್ ಇಷ್ಟು ಬರ್ಬೋದು ಅಂಥೇಳಿ ಡಿಸೈಡ್ ಮಾಡಿದ್ದಾರೆ, ಇಷ್ಟು ಆಗ್ತದ 20 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಂತ ಮಾಡಿದ್ದಾರೆ. ಸೊ ಈ ಒಂದು ಎಕ್ಸಿಟ್ ಪೋಲ್ ಫಲಿತಾಂಶ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಆಲ್ಮೋಸ್ಟ್ ಈ ವರ್ಷ 30, 35, 40, 50 ಮಾರ್ಕ್ಸ್ಗಳು ಜಾಸ್ತಿ ಆದರೂ ಕೂಡ ಸೊ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ, ಈಗ ಕರ್ನಾಟಕದಲ್ಲಿ ನಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಾಗಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಲೀಸ್ಟನ್ನು KE ಅವರು ಕೊಟ್ಟರೆ, ಈ ವರ್ಷ ಕೊಡ್ಬೋದು ಅಂತ ಅನ್ನಿಸ್ತದೆ, ಕೊಟ್ಟರೆ ಡೆಫಿನೆಟ್ಲಿ ಇದರಿಂದ ಸ್ವಲ್ಪ ಸಮಾಧಾನ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತದೆ. ಬೇರೆ ಎಲ್ಲ ರಾಜ್ಯದವರು ಕೊಡ್ತಾರೆ, ಬಟ್ ಕರ್ನಾಟಕದವರು ಮಾತ್ರ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂಥೇಳಿ ಯಾರಿಗೂ ಕೂಡ ಆನ್ಸರ್ ಕೂಡ ಕೊಡೋದಿಲ್ಲ. ಬಟ್ NTA ಅವ್ರ ಕಡೆಯಿಂದ ಕ್ಲಿಯರ್ ಕಟ್ಟಾಗಿ ಎಲ್ಲ ಇನ್ಫಾರ್ಮೇಷನ್ಗಳು KEಗೆ ಅಥವಾ ಪ್ರತಿಯೊಂದು ಸ್ಟೇಟಿಗೆ ಹೋಗ್ತದೆ. ಸೊ ಆ ಸ್ಟೇಟ್ದವರಿಗೆ ಸ್ಟೇಟ್ ಅಥಾರಿಟಿ ಏನಿರ್ತದೆ, ಈ ಕೌನ್ಸಿಲಿಂಗ್ ಅಥಾರಿಟಿ KE ಹಾಗೆ ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಬಂದ್ಬಿಟ್ಟಿರ್ತದೆ. ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಜನ ಎಷ್ಟು ಸ್ಕೋರನ್ನು ಮಾಡಿದ್ದಾರೆ, ಯಾವ ಒಂದು ರೇಂಜಲ್ಲಿ ಸ್ಕೋರನ್ನು ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಶೀಟ್ ಕೂಡ ಬಂದಿರ್ತದೆ.
ಸೊ ಅದನ್ನು ಇವರು ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಅಷ್ಟೊಂದು ಪ್ಯಾನಿಕ್ನೆಸ್ ಏನಿದೆ ಅದು ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಒಂದೆರಡು ಮೂರು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಗೋಯಿಂಗ್ ಟು ಟೆಲ್ ವಾಟ್ ಈಸ್ ದ ಮಿಸ್ಟೇಕ್ ವಿ ಆರ್ ಅಬ್ಸರ್ವಿಂಗ್ ಇನ್ ದ ನೀಟ್ ರಿಸಲ್ಟ್. ಈ ವರ್ಷದ ಒಂದು ಲೀಸ್ಟನ್ನು, ಈ ವರ್ಷದ ಒಂದು ಕರ್ನಾಟಕದಿಂದ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ನಾವು ನೋಡ್ತಾ ಹೋದ್ವಿ ಅಂತಂದರೆ, ಸ್ಟೇಟ್ ವೈಸ್ ಕ್ವಾಲಿಫೈ ಆಗಿರೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ 1,55,148 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ರು. 1,50,171 ಸ್ಟೂಡೆಂಟ್ಸ್ಗಳು ಎಕ್ಸಾಮಿನೇಷನ್ನ ಬರೆದಿದ್ರು. ಅದರಲ್ಲಿ 89,088 ಸ್ಟೂಡೆಂಟ್ಸ್ಗಳು ಕ್ವಾಲಿಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ಇದೇ ಸಂಖ್ಯೆ 75,248 ಇತ್ತು. ಈ ವರ್ಷ ಅದಕ್ಕೆ ಸಂಬಂಧಪಡಿಸಿದರೆ ಸೊ ಆಲ್ಮೋಸ್ಟ್ ಒಂದು 14,000 ಅಂದರೆ 14,000 75,000 ಇದೆ, 14,000 ಸ್ಟೂಡೆಂಟ್ಸ್ಗಳು ಜಾಸ್ತಿ ಕ್ವಾಲಿಫೈ ಆಗಿದ್ದಾರೆ. ಇದು ಡೆಫಿನೆಟ್ಲಿ ರ್ಯಾಂಕಲ್ಲಿ ಅಫೆಕ್ಟ್ ಆಗೇ ಆಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಲಾಸ್ಟ್ ಇಯರ್ ಇರುವಂಥ 75,248 ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿಬಿಟ್ಟು ಅಂದರೆ ಕ್ವಾಲಿಫೈ ಆಗಿರುವಂಥವ್ರು 89,088 ಈ ವರ್ಷ ಕ್ವಾಲಿಫೈ ಆಗಿರುವಂಥವ್ರು ಕರ್ನಾಟಕದಲ್ಲಿ. ನಾನು ಇಲ್ಲಿ ನೋಡ್ತಾ ಇರುವಂಥ ಇದರಲ್ಲಿ ನೋಡಿದರೆ ಸೊ ರಾಜಸ್ಥಾನ ಜಾಸ್ತಿ ಇದೆ, ಸೊ ಮಹಾರಾಷ್ಟ್ರ ಜಾಸ್ತಿ ಇದೆ, ಸೊ ತಮಿಳ್ನಾಡು ಇದೆ. ತಮಿಳ್ನಾಡು ಬಿಟ್ಟರೆ ಕರ್ನಾಟಕ ಇದೆ, ಅದಾದಮೇಲೆ ಕೇರಳ ಇದೆ. ಸೊ ಜಾಸ್ತಿ ಇರುವಂಥ ರಾಜ್ಯಗಳು. ಸೊ 5ನೇ ಜಾಸ್ತಿ ಇರುವಂಥ ರಾಜ್ಯ ಅಂತ ಹೇಳಿದರೂ ಕೂಡ ತಪ್ಪಿಲ್ಲ. ಸೊ ಇನ್ನು ಇಷ್ಟು ಜನ ಕ್ವಾಲಿಫೈ ಆಗಿರುವಂಥದ್ದಾಯಿತು. ಎಷ್ಟು ಜನ ಹಾಗಾದರೆ 720 ಔಟ್ ಆಫ್ 720 ತೊಗೊಂಡಿದ್ದಾರೆ? ಇಲ್ಲೇ ನಮಗೆ ಒಂದು ಶಾಕಿಂಗ್ ಇರುವಂತಹ ನ್ಯೂಸು ಗೊತ್ತಿರಲಿ. 720 ಔಟ್ ಆಫ್ 720 ಸುಮಾರು 67 ಸ್ಟೂಡೆಂಟ್ಸ್ಗಳು ತೆಗೆದುಕೊಂಡಿರುವಂಥದ್ದು. ನೋಡಿ, ರ್ಯಾಂಕ್ 1 ಅಂತ ಏನು ಇಲ್ಲಿ ಕೊಟ್ಟಿದ್ದಾರೆ, 67ನೇ ಸೀರಿಯಲ್ ನಂಬರ್ವರೆಗೆ ಸೊ 67 ಜನ ವಿದ್ಯಾರ್ಥಿಗಳು ಈ ರೀತಿಯಾಗಿ ಸೀಟನ್ನು ತೆಗೆದುಕೊಂಡಿರುವಂಥದ್ದು. ಸೊ ಅಂದರೆ 67. ಲಾಸ್ಟ್ ಇಯರ್ ಈ ಸಂಖ್ಯೆ 2 ಇತ್ತು ಅನ್ನೋದು ಗೊತ್ತಿರಲಿ. ಓನ್ಲಿ 2 ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ 720 ಔಟ್ ಆಫ್ 720. ಹಾಗಾದರೆ ಈ ವರ್ಷ 67 ಜನ ಸ್ಟೂಡೆಂಟ್ಗಳು ರ್ಯಾಂಕ್ ಅಂದರೆ ಫಸ್ಟ್ 720 ಔಟ್ ಆಫ್ 720 ತೆಗೆದುಕೊಳ್ಳುವಂಥ ಅಷ್ಟು ಈಸಿಯಾಗಿತ್ತ ಪೇಪರ್? ಹಾಗಾದರೆ ಡೆಫಿನೆಟ್ಲಿ ಇಲ್ಲ. ಫಿಸಿಕ್ಸ್ ಸ್ವಲ್ಪ ಡಿಫಿಕಲ್ಟೇ ಇತ್ತು, ನಿಮಗೂ ಕೂಡ ಗೊತ್ತಿದೆ, ರೈಟ್? ಸೊ ಕೆಮಿಸ್ಟ್ರಿ ಸ್ವಲ್ಪ ಲೆಂದಿ ಆಗಿತ್ತು, ಅದು ಕೂಡ ಗೊತ್ತಿದೆ. ಹಾಗಾದರೆ 2 ಜನ ಇರುವಂತಹ ಒಂದು ಸಂಖ್ಯೆ 720 ಔಟ್ ಆಫ್ 720 67 ಜನಕ್ಕೆ ಹೋಗ್ತದ ಅಂತಂದರೆ ಇದು ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ? ಸೊ ಇದಕ್ಕೆ ಆನ್ಸರ್ NTA ಕೊಡಬೇಕು. ಇದರಲ್ಲಿ ಒಂದೆರಡು ಶಾಕಿಂಗ್ ಇರುವಂತಹ ಒಂದೆರಡು ರಿಸಲ್ಟನ್ನು ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಹೋಗಿ. ಈಗ ಇಲ್ಲಿ ನಾವು ಈ ಒಂದು ಸೀರಿಯಲ್ ನಂಬರ್, ಈಗ ರೋಲ್ ನಂಬರ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ನೋಡಿ ರೋಲ್ ನಂಬರ್ ಅಂತ ನಾವೇನು ಹೇಳ್ತೀವಿ, ಆ ರೋಲ್ ನಂಬರ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ ಇಲ್ಲಿ ಏನಾಗಿದೆ ನೋಡಿ, ಹರಿಯಾಣದಿಂದ ಈ ಒಬ್ಬ ವಿದ್ಯಾರ್ಥಿ ವಿತ್ ದಿಸ್ ರೋಲ್ ನಂಬರ್ 720 ಔಟ್ ಆಫ್ 720 ತೆಗೆದುಕೊಂಡಿರುವಂಥದ್ದು ಖುಷ್ಬು ಅನ್ನೋ ವಿದ್ಯಾರ್ಥಿನಿ. ಅದೇ ಒಂದು ಸೀರಿಯಲ್ ನಂಬರಲ್ಲಿ ನೋಡಿ 2307101778, ಇದು 168 ಇದೆ, 178 ಇದೆ, ಬಹಳ ನಿಯರೆಸ್ಟ್ ಇದೆ, ಹೌದಾ? ಸೊ 2307010037 ನೋಡಿ, ಆಲ್ಮೋಸ್ಟ್ ಆ ಒಂದು ರೇಂಜಲ್ಲಿ ಇರೋರೆ. ನನ್ನ ಒಂದು ಅಬ್ಸರ್ವೇಷನ್ ತಪ್ಪಾಗಿರ್ಬೋದು, ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಬಟ್ ನಾನು ಅಬ್ಸರ್ವ್ ಮಾಡಿರೋದನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲಿ 2307010403 ಸೊ ಅಂದರೆ ಇಷ್ಟು ನಿಯರೆಸ್ಟ್ ಇದ್ದವ್ರದ್ದು, ಅಂದರೆ ಬೈ ಲಕ್ ಅವ್ರದ್ದು ಬಂದಿದೆಯಾ ಅಥವಾ ಹೇಗಾಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ ಇಬ್ಬರೂ ಕೂಡ ಹರಿಯಾಣದ ವಿದ್ಯಾರ್ಥಿಗಳು, ವಿಶಾಖ ಮತ್ತು ಯಶ್ ಕಟೇರಿಯಾ ಅಂತ. 23701018 ಇದೆ, 2307010198 ಇದೆ. ಅಂದರೆ 2 ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಹರಿಯಾಣದಲ್ಲೇ ಇದ್ದಾರೆ. ಡಿಫ್ರೆನ್ಸ್ ಆಫ್ ರೋಲ್ ನಂಬರ್ ನೋಡಿ, ಇಷ್ಟು ರೋಲ್ ನಂಬರ್ ಡಿಫ್ರೆನ್ಸ್ ಇದೆ, ರೈಟ್? ಸೊ ಅಂದರೆ ಇವರು ಒಂದೇ ಕಡೆ ಕೂತ್ಕೊಂಡು ಬರೆದಿದ್ದಾರಾ ಅಥವಾ ಏನಾಗಿದೆ ಗೊತ್ತಿಲ್ಲ. ಸೊ ನಾನು ನಿಮಗೆ ಕ್ವಶನನ್ನು ನಾನು ನಿಮಗೆ ಬಿಟ್ಟಿರುವಂಥದ್ದು ಅಷ್ಟೇ. ಸೊ 2 ವಿದ್ಯಾರ್ಥಿಗಳು ಆಲ್ಮೋಸ್ಟ್ 750 ಅಥವಾ 780 ತೆಗೆದುಕೊಂಡಿರ್ತಾರೆ. ಅಂದರೆ ಈ ರೀತಿಯಾಗಿ
ಅಬ್ಸರ್ವೇಷನನ್ನು ಮಾಡಿದ್ರಿ ಅಂತಂದರೆ ಸೊ ಸ್ವಲ್ಪ ಡೌಟ್ ಬರುವಂತಹ ಒಂದಷ್ಟು ಅಬ್ಸರ್ವೇಷನ್ ನಿಮಗೆ ಕಾಣಿಸ್ತದೆ. ಇನ್ನು ಕೆಳಗಡೆ ಹೋಗ್ತಾ ಹೋದಾಗ ಇನ್ನೂ ಒಂದು ಶಾಕ್ ಆಗುವಂಥ ವಿಷಯ ಏನು ಅಂತ ಅಂದರೆ ನೋಡಿ, 720 ಮಾರ್ಕ್ಸ್ ಸ್ಕೋರ್ ಮಾಡಿದ ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ 718 ಇದೆ. 718 ಯಾವ ರೀತಿ ಪಾಸಿಬಿಲಿಟಿ ಇದೆ ಅನ್ನೋದನ್ನು NTA ಹೇಳಬೇಕು. ಯಾಕಂದರೆ ಯಾವುದೇ ಒಂದು ಕ್ವಶನ್ನು ರಾಂಗ್ ಆದರೂ ಕೂಡ 715 ಆಗಬೇಕು. ನೆಕ್ಸ್ಟು ಯಾವುದಾದ್ರೂ ಒಂದು ಕ್ವಶನನ್ನು ಅವರು ಬಿಟ್ಟಿದ್ರೆ, ಗೊತ್ತೇ ಇಲ್ಲ ಅಂತ ಬಿಟ್ಟಿದ್ರೆ ಮ್ಯಾಕ್ಸಿಮಮ್ 716 ಆಗಬೇಕು. 716 ಆದಮೇಲೆ ಹೈಯೆಸ್ಟ್ ಈಸ್ 720 ಆಗಬೇಕು. ಬಟ್ 718 ಹೇಗೆ? ಇದೇ ರೀತಿ ನಾನು 719 ಇರೋದನ್ನು ಕೂಡ ನೋಡಿದ್ದೀನಿ, 717 ಇರೋದನ್ನು ಕೂಡ ನೋಡಿದ್ದೀನಿ. ಸೊ ಅಂದರೆ ಈ ರೀತಿ ಹೇಗೆ ಪಾಸಿಬಿಲಿಟಿ ಇದೆ, ಅಥವಾ ಇದಕ್ಕೆ ಏನಾದರೂ ಬೇರೆ ರೀತಿ ಕ್ಯಾಲ್ಕುಲೇಷನ್ ಆಗಿದೆಯಾ ಗೊತ್ತಿಲ್ಲ. 718 ಹೇಗೆ ಬಂತು ಅನ್ನೋದನ್ನು KEA ಅವರೇ ಆನ್ಸರನ್ನು ಕೊಡಬೇಕು. ಸೊ ಇದಿಷ್ಟು ಅಬ್ಸರ್ವೇಷನ್ ನಾನು ಮಾಡಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಅಥವಾ ಎಲ್ಲರಿಗೂ ಕೂಡ ಅನಿಸಿತ್ತು ಈ ಸರಿ ಕಂಬೈನ್ಡ್ ಕೌನ್ಸಿಲಿಂಗ್ ಏನಾದರೂ ಆಗ್ಬೋದಾ ಅಂಥೇಳಿ. ಕಂಬೈನ್ಡ್ ಕೌನ್ಸಿಲಿಂಗ್ ಆಗುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಯಾಕಂತಂದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಇನ್ಫಾರ್ಮೇಷನ್ ರಿಗಾರ್ಡಿಂಗ್ 15% ಸ್ಟೇಟ್ ಕೋಟಾ. ಸೊ ಡೈರೆಕ್ಟರ್ ಆಫ್ ಜನರಲ್ ಹೆಲ್ತ್ ಸರ್ವಿಸ್ DGHS ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಕಂಡಕ್ಟ್ ದ ಕೌನ್ಸಿಲಿಂಗ್ ಫಾರ್ 15% ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಸೀಟ್ಸ್ ಆಫ್ ESIC, AFMC, BHU, AMU. ಸೊ mcc.nic.in ಫರ್ದರ್ ಇನ್ಫಾರ್ಮೇಷನ್ ಇವಲ್ಲಿ ನೋಡಬೇಕಾಗ್ತದೆ. ಸೊ ಇನ್ನು ರಿಗಾರ್ಡಿಂಗ್ ಸ್ಟೇಟ್ ಕೋಟಾ ಏನಿದೆ, ಫಾರ್ ಸ್ಟೇಟ್ ಕೋಟಾ ಅದರ್ ಸೀಟ್ ಫಿಲ್ಲಿಂಗ್ ಅಂಡರ್ ದ ಆಂಬಿಟ್ ಆಫ್ ಸ್ಟೇಟ್ಸ್ ಕ್ಯಾಂಡಿಡೇಟ್ ಮೇ ಅಪ್ಲೈ ಟು ದೇರ್ ಡೊಮಿಸೈಲ್ ಸ್ಟೇಟ್ಸ್ and merit list as per state rules based on the all India rank will be prepared by the concerned counseling authorities. So they will conduct the counseling. ಸೊ ಅಂದರೆ ಸ್ಟೇಟ್ ಕೋಟಾವನ್ನು ಸ್ಟೇಟ್ದವರೇ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಫೈನಲ್ ಆಗಿ ಆಲ್ ಇಂಡಿಯಾ ಕೋಟಾವನ್ನು ಆಲ್ ಇಂಡಿಯಾ ಲೆವೆಲ್ದವರೇ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ವಿಡಿಯೋ ಸ್ವಲ್ಪ ಉದ್ದ ಆಯಿತು, ಬಟ್ ಇಲ್ಲಿ ನೋಡಿ ಯಾವ ರೀತಿ ಮಾರ್ಕ್ಸನ್ನು ನಾವು ಟೈ ಬ್ರೇಕಿಂಗಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಅಬ್ಟೈನಿಂಗ್ ಹೈಯರ್ ಮಾರ್ಕ್ಸ್ ಪರ್ಸೆಂಟೈಲ್ ಸ್ಕೋರ್ ಇನ್ ಬಯಾಲಜಿ ಆರ್ ಬಾಟ್ನಿ ಫಸ್ಟ್ ಕನ್ಸಿಡರ್ ಮಾಡ್ತಾರೆ. ಸೊ ಹೈಯರ್ ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ ದೇ ವಿಲ್ ಕನ್ಸಿಡರ್, ಹೈಯರ್ ಮಾರ್ಕ್ಸ್ ಇನ್ ಫಿಸಿಕ್ಸ್ ದೇ ವಿಲ್ ಕನ್ಸಿಡರ್. ಈ ರೀತಿಯಾಗಿ ರ್ಯಾಂಕನ್ನು ಕೊಟ್ಟಿರೋದು. ಇಬ್ಬರಿಗೆ ಸೇಮ್ ಮಾರ್ಕ್ಸ್ ಬಂದರೆ, ಕ್ಯಾಂಡಿಡೇಟ್ ವಿತ್ ಲೆಸ್ ಪ್ರಪೋರ್ಷನ್ ಆಫ್ ದ ನಂಬರ್ ಆಫ್ ಅಟೆಂಪ್ಟೆಡ್ ಇನ್ಕರೆಕ್ಟ್ ಆನ್ಸರ್ ಏನಾದರೂ ಇದ್ದರೆ ಟೆಸ್ಟಲ್ಲಿ, ಕರೆಕ್ಟೆಡ್ ಮತ್ತು ಇನ್ಕರೆಕ್ಟ್ ಆನ್ಸರ್ ಆ ಪ್ರಪೋರ್ಷನ್ ನೋಡಿಕೊಂಡು ಕರೆಕ್ಟೆಡ್ ಜಾಸ್ತಿ ಇದ್ದರೆ ಅದನ್ನು ಕೊಟ್ಟಿರ್ತಾರೆ. ಅದು ಕೂಡ ಸೇಮ್ ಇದ್ದರೆ ಲೆಸ್ ಪ್ರಪೋರ್ಷನ್ ಆಫ್ ನಂಬರ್ ಆಫ್ ಅಟೆಂಪ್ಟೆಡ್ ಇನ್ಕರೆಕ್ಟ್ ಆನ್ಸರ್ಸ್ ಇನ್ ಬಯಾಲಜಿ ತೊಗೋತಾರೆ, ಅದಾದಮೇಲೆ ಕೆಮಿಸ್ಟ್ರಿ ತೊಗೋತಾರೆ, ಅದಾದಮೇಲೆ ಫಿಸಿಕ್ಸ್ ತೊಗೋತಾರೆ, ಅದಾದಮೇಲೆ ಅಪ್ಲಿಕೇಶನ್ ನಂಬರಿಂದ ಅಸೆಂಡಿಂಗ್ ಆರ್ಡರ್ ತೊಗೋತಾರೆ. ಸೊ ಅಂದರೆ ಅಪ್ಲಿಕೇಶನ್ ಹಾಕೋದು ಕೂಡ ಇಂಪಾರ್ಟೆಂಟು ಅನ್ನಂಗೆ ಆಯ್ತು. ಇಲ್ಲಿ ಅಪ್ಲಿಕೇಶನ್ ನಂಬರಿಂದ ಅಸೆಂಡಿಂಗ್ ಆರ್ಡರ್ ತೊಗೋತಾರೆ. ಅಂದರೆ ಫಸ್ಟ್ ಡೇನೇ ಅಪ್ಲಿಕೇಶನ್ ಹಾಕಿಬಿಡ್ಬೇಕು ನೆಕ್ಸ್ಟ್ ಇಯರ್ದವರು. ಸೊ ಲೈಕ್ ದಿಸ್ ರಿಮೆಂಬರ್, ಇದು ಸೇಮ್ ಇದ್ದಾಗ ಮಾತ್ರ ಇರ್ತದೆ. ಸೊ ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಡೆಫಿನೆಟ್ಲಿ NTA ಕೆಲವೊಂದಷ್ಟು ಕ್ಲಾರಿಫಿಕೇಷನನ್ನು ಕೊಡಲೇಬೇಕು. NTA ವೆಬ್ಸೈಟಲ್ಲಿ ಕೊಡಬಹುದು, ವೇಟ್ ಮಾಡೋಣಂತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮ ನೀಟ್ ರಿಸಲ್ಟನ್ನು ನೋಡ್ಕೊಳ್ಳಿ. ಕೌನ್ಸಿಲಿಂಗ್ ಪ್ರೊಸೀಜರ್ ಮುಂದೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಮಿನಿಮಮ್ 10 to 15 ಡೇಸ್ ಟೈಮ್ ಬೇಕಾಗ್ತದೆ. ಯಾಕಂದರೆ ಭಾಳಷ್ಟು ಥಿಂಗ್ಸ್ಗಳನ್ನು KEA ಅವರು ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಅವೆಲ್ಲವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಇದ್ದರೆ ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಸೊ ಮುಂಬರುವಂಥ ದಿವಸಗಳಲ್ಲಿ ಕಂಪ್ಲೀಟ್ ಪ್ರೊಸೀಜರ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಹಾಗೇನಾದರೂ ನಿಮಗೆ ನಮ್ಮ ಕಡೆಯಿಂದ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ, ಸೊ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತಂದರೆ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಮಾರ್ಕ್ಸನ್ನು. ಸೊ 8974486606. ಸಾರಿ, ಈ ನಂಬರ್ ರಾಂಗ್ ಆಗಿದೆ. ಸೊ ಕಾಲ್ ಟು ಪ್ಲೀಸ್ ದಿಸ್ ನಂಬರ್ 82 ಕಾಲ್ ಅಲ್ಲ, ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡೋದಕ್ಕೆ ಹೋಗಬೇಡಿ, ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ಸೊ 8277 I will write it here. So 8277448606 8277448606 ಗೆ ಮೆಸೇಜ್ ಮಾಡಿ. ಕಾಲ್ ಮಾಡೋದಕ್ಕೆ ಹೋಗಬೇಡಿ, ಪಿಕ್ ಆಗೋದಿಲ್ಲ.
ಸೊ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೇನಾದರೂ ಪೇಯ್ಡ್ ಪರ್ಸನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.